ಸ್ನೇಹಿತರೆ, ಇದೇ ನಮ್ಮ ಕೊರಟಗೆರೆ ತಾಲೂಕಲ್ಲಿ ಸಿದ್ದರ ಬೆಟ್ಟದ ಪಕ್ಕದಲ್ಲೇ ಇರೋಂಥ ಕಾವಲಮ್ಮ ದೇವಸ್ಥಾನದ ಯಾವುದೇ ತರ ಈ ದೇವ್ರಿಗೆ ದೇವಸ್ಥಾನ ಇಲ್ಲ. ಏನು ಬಾಧೆ ದರ್ಬೆ ಹುಲ್ಲಿಂದಲೇ ದೇವಸ್ಥಾನ ಕಟ್ಟಿರೋಂಥದ್ದು ಇದು. ಇದ್ರದ್ದು ಹಲವಾರು ನೀತಿ ನಿಯಮಗಳಿದಾವೆ. ಅದನ್ನ ಕಾರಣ ಈ ದೇವಸ್ಥಾನ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಅಂತೇಳಿ ಅರ್ಚಕರು ಮತ್ತೆ ಈ ಊರಿನ ಗ್ರಾಮಸ್ಥರು ಬಿಟ್ಟಿದ್ದಾರೆ. ಸ್ನೇಹಿತರೆ, ಕಾವಲುಗಾತಿಗಳಾಗಿ ಭಕ್ತಿಯಿಂದ ಇರೋದಕ್ಕೆ ಕಾವಲುಗಾರಿಯಾಗಿ ಕಾವಲಮ್ಮನ ಹೆಸರು ಮೇಲೆ 7 ಜನ ಸೃಷ್ಟಿ ಮಾಡಿಬಿಡ್ತಾರೆ. ಯಾರು? ಪರಮೇಶ್ವರನು, ಪಾರ್ವತಿ ಪರಮೇಶ್ವರನು. 7 ಜನದಲ್ಲಿ ಆಂಧ್ರದಲ್ಲಿ ಒಬ್ಳು, ಮಿಡಿಗೇತಿ, ಮೂಗನಹಳ್ಳಿ, ಆಮೇಲೆ ಪೂಜಾರಹಳ್ಳಿ, ನೀರ್ನಾಳ, ಮುಪ್ಪಟ್ನ, ಕೆಂಕಣ್ಣ. ಅಲ್ಲಿಗೆ ಇದು ದೊಡ್ಡಮ್ಮ. ಅದು ದೊಡ್ಡವಳು. ದೊಡ್ಡವಳು ಅದಕ್ಕೆ ದೊಡ್ಡಮ್ಮ ಅಂದ್ರು. ಈ ಅಮ್ಮ ಚಿಕ್ಕವಳು. ಇಷ್ಟು ಬಿಟ್ರು. ಆಗ ಈ ಅಮ್ಮ ಬಂದು ಉತ್ತದಲ್ಲಿ ನೆಲೆಗೊಂಡಿದ್ಲು. ಉತ್ತದಲ್ಲಿ ನೆಲೆಗೊಂಡಿದ್ದಂತ ಕಾಲದಲ್ಲಿ ಈ ವೀರಚಾತ್ರಾಯ ಕೊಟ್ಟಿಗೆರೆ ವೀರನಾಗಮ್ಮ ದೇವಸ್ಥಾನ ಸೋದರ ಮಾವ ವೀರಚಾತ್ರಾಯ ಕಾರಣಾಂತರದಿಂದ ಇಲ್ಲಿ ಬಂದಂತ ಕಾಲದಾಗ ಈ ಅಮ್ಮ ಹೆಂಗಸಾಗಿ ಪ್ರತ್ಯಕ್ಷ ಆಗಿ ಒಂದೇನೋ ಕಷ್ಟನ ಇತ್ತು, ಅದಕ್ಕೋಸ್ಕರ ಬಂದಿದ್ದ. ಪರಿಹಾರ ಮಾಡೋದಕ್ಕೋಸ್ಕರ ಅವ್ರು ಕೇಳಿದಾಗ ಈ ತರ ನಡ್ಕೊಳ್ಳಿ ಪರಿಹಾರ ಆಗುತ್ತೆ ಅಂತ ಸೂಚನೆ ಕೊಟ್ರು. ಅದರಂತೆ ಅವ್ರಿಗೆ ಪರಿಹಾರ ಆಯ್ತು. ಇದೇ ದೇವಸ್ಥಾನ ನೋಡಿ ಸ್ನೇಹಿತರೆ. ಈ ದೇವ್ರಿಗೆ ದೇವಸ್ಥಾನ ಇಲ್ಲ, ಈ ಮೇಲೆ ಹುಲ್ಲಲ್ಲೇ ಹಾಕಿದಾರಲ್ಲ ಅದೇ ದೇವಸ್ಥಾನ. ಈ ದೇವಸ್ಥಾನ ಕಟ್ಬೇಕಾದ್ರೆ ಬಹಳ ಕಂಡೀಷನ್ ಐತಂತೆ, ಅದಕ್ಕೋಸ್ಕರ ಯಾರು ಕಟ್ಟಕ್ ಆಗಿಲ್ಲ ಅಂತ ಹೇಳ್ಬಿಟ್ಟ. ಅದು ಕೊಡುದು ಆತರ ಉತ್ತದ ಮಣ್ಣ ಕಲಸಿ ಸುತ್ತ ಗೋಡೆ ಕಟ್ಟಿ ಮ್ಯಾಚ್ ಚಾವಣಿ ಹಾಕಿ ಅದು ಕೆರಲ್ದಂಗಿರ್ಲಿ ಅಂತ ಹೇಳಿ ಹುಲ್ಲು ಮನೆ ಮಾಡಿದ್ರು. ಈ ಪೂರ್ತಿ ಹುಲ್ ಮನೆನೇ ಇರೋದು. ಅದು ಒಳಗಡೆ ಒಳಗಡೆ ಮಣ್ಣಿಂದ ಇದಿದೆ, ಅದೆಲ್ಲ ಹಾಲು ತುಪ್ಪದಲ್ಲಿ ಕಲಸಿ ಮಣ್ಣಲ್ಲಿ ಕಟ್ಟಿರೋದು. ಈಗ ಹೊಸ ಗುಡಿ ಯಾಕೆ ಕಟ್ಬಾರ್ದು ಸ್ವಾಮಿ? ಕಟ್ಟಬಾರ್ದು ಅಂತ ಹೇಳಿಲ್ಲ. ಅದು ನನಗೆ ಸುಮಾರು 45 ವರ್ಷದ ಅನುಭವದಲ್ಲಿ ಹಿಂದೆ ನಾನು ಇಲ್ಲಿ 25 ವರ್ಷ ಹಿಂದೆ ಕೇಳೋ ಹೊತ್ತಿಗೆ ನೀನು ಕೈ ಹಾಕ್ಬೇಡ ಅಂತ ಹೇಳಿತ್ತು. ಇನ್ನು ನಾನು ಮಾಡಿಸಿ ಬಲವಂತ ಕೇಳಿದಾಗ ಏನೋ ಒಂಥರ ಕೆಟ್ಟದಾಗಿ ವಾಗ್ದಾನ ಕೊಡ್ತು. ಅದಕ್ಕೆ ಎದಕೊಂಡು ನಾವು ಸುಮ್ಮನೆ ಇದ್ವಿ. ಇತ್ತಿಂದ ಈಚೆಗೆ ನಾವು ಮಾಡಿದ್ವಿ, ಈ ಮುಂದ್ಗಡೆ ಚಪ್ರ ಹಾಕಿದೆಯಲ್ಲ ಅದನ್ನಾದ್ರೂ ನಾವು ಕೆಲಸಗಳು ಮಾಡೋಣ ಅಂತ ಕೇಳಿದಾಗ ಆಯ್ತು ಮಾಡ್ತು ಅಂತ ಹಪ್ಪಳೆ ಕೊಡ್ತು. ಹಪ್ಪಳೆ ಕೊಟ್ಟಾಗ ಮತ್ತೆ ಹಿಂದ್ಗಡೆ ಗರ್ಭೂಡಿ ಮಾಡ್ಬೇಡ ಅಂತ ಹೇಳ್ತೀಯ, ಮುಂದ್ಗಡೆ ಮಾಡು ಅಂತ ಹೇಳ್ತೀಯಲ್ಲ, ಇದರ ಅರ್ಥ ಏನು ಅಂತ ಕೇಳುವಾಗೆ ಆಗ ನೀನ್ ಮಾಡ್ತೀಯ ಅಂತ. ನೀನ್ ಬಲ ಕೊಟ್ಟರು ಮಾಡ್ತೀವಿ. ಆಗ ಕೆಲವಂತ ನಿಯಮಗಳನ್ನ ಹೇಳ್ತೀವಿ, ಇದೇ ರೀತಿ ಮಾಡ್ಬೇಕು ಅಂತ. ಆ ನಿಯಮ ಪಾಲನೆ ಮಾಡ್ಬೇಕಾದ್ರೆ ಇವತ್ತಿನ ದಿನ ಕಟ್ತಾರೆ ಕರ್ಮರ್ಶಿ. ಆ ನಿಯಮ ಏನ್ ಸ್ವಲ್ಪ ನಿಯಮ ಹೇಳಕ್ಕಾಗಲ್ಲ. ದೈವದಿಂದ ಹೇಳಾಗಿಲ್ಲ, ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ದೈವ ಬಿಟ್ಟು ಮುಟ್ಟಾಗೆ ಇರುವ. ಆಯ್ತಾಯ್ತು ಸುಮ್ನೆ, ನಾವು ಬಲವಂತ ಮಾಡಲ್ಲ. ಇಷ್ಟು ಮಾಹಿತಿ ಕೊಟ್ರಲ್ಲ, ತುಂಬಾ ಖುಷಿ ಆಯ್ತು. ನಿಮ್ಮ ಹೆಸರು? ನಾಗಪ್ಪ ಅಂತ. ನಿಮ್ದು ಯಾವ ಊರು ಸ್ಥಳ? ನಮ್ದು ನೀರ್ಲಲ್ಲ. ದೇವಸ್ಥಾನದ ಉಸ್ತುವಾರಿ ನಿಮ್ದೇನಾ? ಒಂದು 18 ಕಾಲದಿಂದ ನಮ್ದು